ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗಾದ ರಂಗೋಲಿ ಚಾನಲು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತೊಂದು ಬ್ಯೂಟಿಫುಲ್ ಆದಂತಹ ರಂಗೋಲಿನ ತಂದಿದ್ದೀನಿ. ಪ್ರತಿನಿತ್ಯ ತರುವ ಹಾಗೆ ತುಂಬ ಟ್ರೆಂಡಿ ಆಗಿದೆ. ಜಸ್ಟ್ ವೈಟ್ ರಂಗೋಲಿನ ಯೂಸ್ ಮಾಡಿ ಬಿಟ್ಟಿದ್ದೀನಿ. ಬಿಗಿನರ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಪ್ರತಿನಿತ್ಯ ರಂಗೋಲಿ ಯಾವುದು ಹಾಕೋದು ಅನ್ನೋರಿಗೆ ಕ್ವಿಕ್ಕಾಗಿ ಕೂಡ ಹಾಕೊಬೋದು. ತುಳಸಿ ಕಟ್ಟೆ ಮುಂದೆ ಮತ್ತು ಮನೆ ಮುಂದೆ ಅಂಗಳದಲ್ಲಿ ಕೂಡ ಹಾಕೊಬೋದು ಈ ರಂಗೋಲಿನ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ಬರುತ್ತೆ ಅಂತಲೇ ಹೇಳ್ತಾ, ನಿಮ್ಮ ಅಭಿಪ್ರಾಯ ಮತ್ತು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತ ಬನ್ನಿ. ಇವತ್ತು ರಂಗೋಲಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. 5ರಿಂದ 3 ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಫ್ಲವರ್ ರಂಗೋಲಿ, ಅದು ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ರಂಗೋಲಿ ಜೊತೆಗೆ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ನಾವು ಪ್ರತಿನಿತ್ಯ ಭ್ರಮೆಯಲ್ಲೇ ಬದುಕ್ತಾ ಇರ್ತೀವಿ. ನಾವು ಇಲ್ಲದೆ ಬೇರೆ ಯಾರೂ ಇರೋದಿಲ್ಲ, ನಮ್ಮನ್ನು ಬಿಟ್ಟಿರೋದಿಲ್ಲ, ನಮ್ಮನ್ನು ಮರೆಯೋದಿಲ್ಲ, ನಾವು ಇಲ್ಲದೆ ಅವ್ರಿಗೆ ಬೇರೆ ಜೀವನನೇ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ನಿಜವಾಗ್ಲೂ 4 ದಿನ ನಾವು ದೂರ ಹೋಗಿ ನೋಡಿದಾಗ ಜನ ನಮ್ಮನ್ನು ಮರ್ತೇ ಬಿಡ್ತಾರೆ. ಜೀವನವಿಡೀ ಮನುಷ್ಯ ಎಲ್ಲರಿಗೂ ಬೇಕಾದವನು ಅನ್ನೋ ಭ್ರಮೆಯಲ್ಲೇ ಇರ್ತಾನೆ. ಆದರೆ ನಿಜ ಏನು ಅಂದರೆ, ಜನರಿಗೆ ನೀವಿದ್ದರೂ ಇಲ್ಲದಿದ್ದರೂ ಏನೂ ವ್ಯತ್ಯಾಸ ಆಗೋಲ್ಲ. ನೀವು ಅವಶ್ಯಕತೆಗೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸ್ಕೊಳ್ತಾರೆ ಅಷ್ಟೆ. ಅದಕ್ಕೆ ನೀವು ನಿಮಗೋಸ್ಕರ ಬದುಕಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ವಾ ಫ್ರೆಂಡ್ಸ್? ನಿಜವಾಗ್ಲೂ ಅಲ್ವಾ? ಇದು ಎಷ್ಟು ಮಾತು ಸತ್ಯ ಅಲ್ವಾ? ನಾವು ಆ ಭ್ರಮೇಲಿ ಬದುಕ್ತಾ ಇರೋದಕ್ಕೆ ಏನೋ ಜೀವನ ಮಾಡ್ತಾಯಿದ್ದೀವಿ ಅಂತ ಅನಿಸ್ಬಿಟ್ಟಿದೆ. ನಿಜವಾಗ್ಲೂ ಅದರಿಂದ ಆಚೆಗೆ ಬನ್ನಿ. ನಾವು ಇಲ್ಲದಲೇ ಇಲ್ಲದಲೇ ಇದ್ದರೂ ಅದ್ರ ಪಾಡಿಗೆ ಅದು ಜೀವನ ನಡೀತಾ ಇರುತ್ತೆ. ಇದೊಂದು ಮಾತಕ್ಕಿಂತ ನನಗೆ ಇನ್ನೊಂದು ಗಾದೆ ನೆನಪಾಯಿತು. ಯಾರಿರಲಿ ಇಲ್ಲದಲೇ ಇರಲಿ, ಆಗೋ ಮದುವೆನ ತಡೆಯೋಕ್ಕಾಗುತ್ತಾ ಅಂತ ಅಂತಾರೆ. ಅಂದರೆ ನಾವು ಅಂದ್ಕೊಂಡಿರ್ತೀವಿ ಇವತ್ತು ಸ್ವಂತ ಅಥವಾ ನನ್ನ ಅಣ್ಣಂದು, ತಮ್ಮಂದು, ಅಕ್ಕಂದು, ತಂಗಿದೋ ಒಂದು ಮದುವೆ ನಡೀತಾ ಇರುತ್ತೆ. ನಾಳೆ ಫಿಕ್ಸ್ ಆಗಿಬಿಟ್ಟಿರುತ್ತೆ, ನಾಳೆನೇ ಮದುವೆ ಇರುತ್ತೆ. ಬಟ್ ನಾವೇನು ಅಂದ್ಕೊತೀವಿ, ನಾವಿಲ್ಲ ಅಂದರೆ ಮದುವೆ ನಿಂತೋಗ್ಬೋದು ಅಂತ. ನಿಜ ಇಲ್ಲ. ಯಾರು ಬರಲಿ ಬರ್ದಲೇ ಇರಲಿ, ಆ ಮುಹೂರ್ತಕ್ಕೆ ಆ ಮದುವೆ ನಡೆಯುತ್ತೆ ಅಲ್ವಾ? ಅದೇ ರೀತಿ ನಮ್ಮ ಜೀವನ ಕೂಡ ನಾವಿಲ್ಲ ಅಂದ್ರೂ ಜೀವನ ನಡೆಯುತ್ತೆ. 1 ದಿನ ಅಳ್ತಾರೆ, 2 ದಿನ ಅಳ್ತಾರೆ. ಪ್ರತಿನಿತ್ಯ ಅಳೋಕ್ಕಾಗುತ್ತಾ? ದೇವರು ನಮಗೆ ಮರುವು ಅನ್ನೋ ಒಂದು ಶಕ್ತಿನ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಮರುವು ಅನ್ನೋದು ಎಲ್ಲವನ್ನೂ ಮರೆಸುತ್ತೆ. ಸೊ ಮರುವಿಲ್ಲ ಅಂದರೆ ಮನುಷ್ಯ ಏನಾಗ್ತಿದ್ನೋ ಗೊತ್ತಿಲ್ಲ. ಅದರಿಂದ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಿಮ್ಮ ಜೀವನ ನಿಮ್ಮದು, ನಮ್ಮ ಜೀವನ ನಮ್ಮದು ಅನ್ನೋ ಒಂದು ಈಗಿನ ಸತ್ಯದಲ್ಲಿ ಬದುಕ್ರಿ. ಭ್ರಮೆಯಲ್ಲಿ ಬದುಕೋಕೆ ಹೋಗ್ಬಿಡ್ರಿ. ಅದಕ್ಕೆ ನೀವು ನಿಮಗೋಸ್ಕರ ಬದುಕಿ ಅಂತ ಈ ರಂಗೋಲಿ ಮುಖಾಂತರ ನಾನು ಹೇಳುವ ಒಂದು ಸಂದೇಶ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ, ಯಾರಿಗೆಲ್ಲ ಈ ಮಾತು, ಈ ರಂಗೋಲಿ ಇಷ್ಟ ಆಗಿದ್ದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತ, ಮತ್ತೊಂದು ವಿಷಯದೊಂದಿಗೆ ಅಥವಾ ಮತ್ತೊಂದು ರಂಗೋಲಿಗೆ ನಿಮ್ಮ ಜೊತೆ ಸಿಗ್ತೀನಿ ನಾಳೆನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್, ಸಿ ಯು.